ನಮಸ್ಕಾರ. ಶರಣು ಶರಣಾರ್ಥಿ, ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಭಾರತ್ ವಿಕಾಸ್ ಸಂಗಮ ಸೇಡಂನಲ್ಲಿ ನಡೀತಕ್ಕಂಥ ಈ ಒಂದು ಪ್ರಕೃತಿ ನಗರ ಬೀರ್ನಹಳ್ಳಿಯಲ್ಲಿ ಪ್ರಕೃತಿ ಮಡಿಲಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇಲ್ಲೆಲ್ಲ ಸ್ಟಾಲ್ಗಳನ್ನು ನೋಡ್ಕೊತಾ ಒಂದೊಂದು ಈಗ ನಾವು ಪಕ್ಕದಲ್ಲಿರ್ತಕ್ಕಂಥ ಸ್ವಯಂ ಉದ್ಯೋಗ ಅನ್ನೋದು ಒಂದು ಸ್ಟಾಲ್ಗಳನ್ನು ನೋಡಿಕೊಂಡು ಈ ಕಡೆ ಪಕ್ಕದಲ್ಲಿ ಬಂದಾಗ ಇಲ್ಲೊಂದು ಕೂಡ ನಾವು ಇಲ್ಲಿ ಅಪರೂಪದ ಒಬ್ಬರು ದಿಟ್ಟ ಮಹಿಳೆ ಅಂತ ಅನ್ಬೋದು. ಆ ರೀತಿ ಒಂದು ಕೆಲಸ ಮಾಡ್ತಕ್ಕಂಥವ್ರು. ಯಾಕಂದರೆ ಇಂಥ ಒಂದು ಸಾಮಾಜಿಕ ಸೇವೆಯಲ್ಲಿ ನಮ್ಮ ಕೈಲಿಂದ ಏನು ಮಾಡೋಕ್ಕಾಗಂಗಿಲ್ಲ, ಭಾಳ ದುಡ್ಡು ಬೇಕು ಅದು ಬೇಕು ಅಂತಕ್ಕಂಥ ಕಾಲದಲ್ಲಿ ಏನೂ ಇಲ್ಲದೆ ಕೂಡ ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಮೇಡಮ್ ಅವರು ಮಾಡಿ ತೋರಿಸಿದ್ದಾರೆ. ಮೇಡಮ್ ತಮ್ಮ ಹೆಸರು ಸುಧಾ ಜೋಶಿ ಅಂತ ಮೇಡಮ್ ಅವರು ವೃತ್ತಿಯಿಂದ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ರು. ಅದು ಕರೋನಾದ ನಂತರ ಆ ಒಂದು ವ್ಯಾಪಾರಕ್ಕೆ ಆ ಒಂದು ವೃತ್ತಿಯನ್ನು ಬಿಟ್ಟು ಹೊರತದ ನಂತರ ಅವರೊಂದು ಸಾಮಾಜಿಕ ಸೇವೆಯನ್ನು ಮಾಡಬೇಕಂತ ದೃಷ್ಟಿ ಇಟ್ಕೊಂಡು ಈಗ ತಾವು ಮಾಡ್ತಕ್ಕಂಥ ಶ್ರೀ ಶಂಕರ್ ಫೌಂಡೇಶನ್ ಸೇವಾ ಸಂಸ್ಥೆ ಅಂತ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಇಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂಗವಿಕಲರಿಗೆ ವೀಲ್ ಚೇರನ್ನು ಕೊಡ್ತಕ್ಕಂಥ ಮತ್ತು ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಮಳೆಗಾಲ ಚಳಿಗಾಲದಲ್ಲಿ ಕೂಡ ಇದ್ದಂಥ ಬಡವರಿಗೆ ಬೀದಿ ಮೇಲೆ ಮಲಗಿರ್ತಕ್ಕಂಥ ಬಡವರಿಗೆ ಅವರಿಗೆ ಸ್ವೆಟರು ಮತ್ತು ಜಮಖಾನಿಯನ್ನು ಕೊಡ್ತಕ್ಕಂಥದ್ದು ಮತ್ತು ವೃದ್ಧಾಶ್ರಮಗಳಿಗೆ ಹಣ್ಣು ಹಂಪಲುಗಳು ಮತ್ತು ದಿನದ ಊಟ ಮತ್ತು ಬೇಸಿಗೆ ಕಾಲದಲ್ಲಿ ಹಸಿದವರಿಗೆ ನೀರಿನ ಹಸಿವನ್ನು ದಣಿಸೋಕ್ಕೆ, ಯಾಕಂದರೆ ನೀರು ದಾನ ಕೂಡ ಬಹಳ ದೊಡ್ಡ ಅಂಥ ತಂಪು ನೀರನ್ನು ಕೂಡ ಕೊಡ್ತಕ್ಕಂಥ ಇಂಥ ಈ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಈ ಒಂದು ಸಿಕಿಂದ್ರಾಬಾದ್ನಲ್ಲಿರ್ತಕ್ಕಂಥ ಆಲ್ವಾಲ್ನಲ್ಲಿ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ನಾವೆಲ್ಲ ಇಷ್ಟೆಲ್ಲ ನೋಡಿದರೆ ಅವರು ಮೇಡಮ್ ಅವರು ಎಷ್ಟು ಪ್ರಶಸ್ತಿಗಳ ಬಂದಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಷ್ಟು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಹೀಗೆ ಹಲವು ಸಮಾಜಮುಖಿಗಳನ್ನು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಸಮಾಜಮುಖಿ ಕೆಲಸವನ್ನು ಈಗ ಅವರು ತೆಲಂಗಾಣದಲ್ಲಿ ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಒಂದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ವಿಶೇಷವಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರು ಕೂಡ ಮೇಡಮ್ ಅವರು ಕೂಡ ಇಲ್ಲಿಯವರೇ ಇದ್ದಾರೆ. ಅದಕ್ಕೋಸ್ಕರ ಅವರು ಒಂದು ಸಮಾಜದ ಒಂದು ಕೆಲಸವನ್ನು ಮಾಡೋದಕ್ಕೆ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತನು ಮನದಂಡದಿಂದ ಎಲ್ಲರಿಗೆ ಸಹಕಾರ ಕೊಡಬೇಕು ಮತ್ತು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥ ಒಂದು ಇದರಲ್ಲಿ ಆ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥ ಮೇಡಮ್ ಅವರಿಗೆ ಆ ಭಗವಂತ ಶಕ್ತಿ ಕೊಡಬೇಕು. ಮೇಡಮ್ ಅವರು ಕೂಡ ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತ ಕೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಸುಧಾ ಲಕ್ಷ್ಮೀಕಾಂತ್ ಜೋಶಿ. ಮಾಡುವ ನಮಸ್ಕಾರಗಳು ಪ್ರತಿಯೊಬ್ಬ ಹಿರಿಯರಿಗೆಲ್ಲರಿಗೂ ಕೂಡ. ಈ ನಮ್ಮ ಶ್ರೀ ಶಂಕರ ಫೌಂಡೇಶನ್ ವತಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಸೇವೆ ಕಾರ್ಯಕ್ರಮಗಳನ್ನು ನಮ್ಮ ತೆಲಂಗಾಣದಲ್ಲಿ ಮುಂದುವರಿಸ್ತಾ ಇದ್ದೀವಿ. ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಮುಂದಿನ ಕಾರ್ಯಕ್ರಮಗಳನ್ನು ಇಲ್ಲಿನ ಜನಗಳಿಗೂ ತಿಳಿ ಹೇಳಬೇಕೆಂದು ನಾವು ಅನಿಸಿಕೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಸ್ಟಾಲಿಂದ ನನಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಎಲ್ಲ ಜನಗಳು ಬಂದು ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನಮಗೂ ತುಂಬಾ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು.